ಹಾಯ್ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಕ್ವಶನ್ಸ್ ಕೂಡ ಹಾಕಿದ್ದೆ. ಬಟ್ ನನ್ನ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ತುಂಬ ಆನ್ಸರ್ ರಾಂಗ್ ಇದೆ ಅಂತ. ಅದರ ಸಲುವಾಗಿ ನಾನು ಕ್ಷಮೆ ಕೇಳ್ತೀನಿ. ಅದರ ಸಲುವಾಗಿ ಆ ಒಂದು ನಾನು ವಿಡಿಯೋವನ್ನು ಡಿಲೀಟ್ ಮಾಡಿದೆ. ಈಗ ಒಂದು ಹೊಸ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಕಮೆಂಟ್ ಮುಖಾಂತರ ತಿಳಿಸಿದರು ಅವರಿಗೆ ಥ್ಯಾಂಕ್ ಯು. ಈಗ ಹಾಗಾದರೆ ಈ ಒಂದು 30 ಕ್ವಶನ್ ನೋಡೋಣ. ಆಂಡ್ರಾಯ್ಡ್ ಡ್ಯಾಶ್ ಆಧಾರಿತ OS ಮೊಬೈಲ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದವರು ಮೈಕ್ರೋಸಾಫ್ಟ್. FTP ಸೇವೆಯು ಇಂಟರ್ನೆಟ್ ಬಳಕೆದಾರರಿಗೆ ಈ ಕೆಳಕಂಡ ಸೇವೆಯಲ್ಲಿ ಒದಗಿಸುತ್ತದೆ. ಆಪ್ಷನ್ 1, ಇಂಟರ್ನೆಟ್ನಲ್ಲಿ ಫೈಲನ್ನು ಒಂದು ಕಂಪ್ಯೂಟರ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಲು. ಇನ್ಸರ್ಟ್ ಕಮಾಂಡು ಯಾವ ರೀತಿಯ SQL ಕಮಾಂಡು ಸೇರಿದ್ದು? DML. ಆಪ್ಷನ್ 3. ಈ ಕೆಳಗಿನ ಯಾವ ಆಯ್ಕೆಯ MS ವರ್ಡ್ನಲ್ಲಿ ಲಭ್ಯವಿರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4, ಬ್ರಷ್. MS ವರ್ಡಿನಲ್ಲಿ ಲಭ್ಯ ಇರುವುದಿಲ್ಲ. ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಡೇಸ್ 360 ಫಂಕ್ಷನ್ನಿನ ಔಟ್ಪುಟ್ ಡ್ಯಾಶ್ ಆಗಿರುತ್ತದೆ 15. ಆಪ್ಷನ್ 2. ಪ್ಯಾಕೆಟ್ಗಳ ರೌಟಿಂಗ್ ಈ ಕೆಳಗಿನ ಯಾವ OSI ಲೇಯರ್ನಲ್ಲಿ ನಡೆಯುತ್ತದೆ? ನೆಟ್ವರ್ಕ್ ಲೇಯರ್. ಆಪ್ಷನ್ 1. URI ಎಂದರೆ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಆಪ್ಷನ್ 4. ರೆಫರೆನ್ಸಿಯಲ್ ಇಂಟಿಗ್ರಿಟಿಯನ್ನು ಯಾವುದರ ಮೂಲಕ ನಿಗದಿಪಡಿಸಲಾಗಿದೆ? ಆಪ್ಷನ್ 1, ಫಾರೆನ್ ಕೀ. ಟ್ರಾನ್ಸಿಸ್ಟರ್ಗಳನ್ನು ಮೊದಲು ಡ್ಯಾಶ್ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು. 2ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು. ಕೆಳಗಿನವುಗಳಲ್ಲಿ ಯಾವುದು ಮದರ್ ಬೋರ್ಡಿನ ಅಂಶವಲ್ಲ? ಬಸ್. ಆಪ್ಷನ್ 3. ಡ್ಯಾಶ್ ಒಂದು ನೆಟ್ವರ್ಕ್ ಟೋಪೋಲಜಿ ಆಗಿರುವುದಿಲ್ಲ. ಆಪ್ಷನ್ 4, ಫೀರ್. ಆಪರೇಟಿಂಗ್ ಸಿಸ್ಟಮ್ ಒಂದು. ಆಪ್ಷನ್ 1, ಸಿಸ್ಟಮ್ ಸಾಫ್ಟ್ವೇರ್. ಗಣಕಯಂತ್ರದ ಸೆಕ್ಯುರಿಟಿಯನ್ನು ಬ್ರೇಕ್ ಮಾಡುವ ಕಾರ್ಯವನ್ನು ಡ್ಯಾಶ್ ಎನ್ನುತ್ತಾರೆ? ಹ್ಯಾಕಿಂಗ್. ಆಪ್ಷನ್ 3. ಟೆಕ್ಸ್ಟ್ ಫೈಲ್ನಲ್ಲಿರುವ ಕಂಟೆಂಟ್ಗಳನ್ನು ಪ್ರದರ್ಶಿಸಲು ಉಪಯೋಗಿಸಲ್ಪಡುವ ಕಮಾಂಡು ಇಕೋ. ಆಪ್ಷನ್ 2. ವೈರಸ್ ಅನ್ನು ವಿಸ್ತರಿಸಿ. ಆಪ್ಷನ್ 2, ವಿಂಟೆಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಜ್. ಸ್ಪ್ರೆಡ್ಶೀಟ್ನಲ್ಲಿ ಕೆಳಗಿನ ಯಾವ ಡಾಟಾ ಪ್ರಕಾರವನ್ನು ಶೆಲ್ನಲ್ಲಿ ನಮೂದಿಸಲು ಅನುಮತಿಸಲಾಗುವುದಿಲ್ಲ? ಆಪ್ಷನ್ 4, ಟೂಲ್ಬಾರ್. ಕೆಳಗಿನ ಯಾವುದಕ್ಕೆ ಸ್ಪ್ರೆಡ್ಶೀಟನ್ನು ಬಳಸಲಾಗುವುದಿಲ್ಲ? ಆಪ್ಷನ್ 3, ಚಿತ್ರಗಳನ್ನು ರಚಿಸಲು ಮತ್ತು ಸರಿಪಡಿಸಲು. ಹೊಂದಿಸಿ ಬರೆಯಿರಿ. ರ್ಯಾಮ್, ಇದಕ್ಕೆ ವೋಲ್ಟೈಲ್ ಮೆಮೊರಿ. ರೋಮ್, ನಾನ್ ವೋಲ್ಟೈಲ್ ಮೆಮೊರಿ. ಮೊಜಿಲ್ಲಾ ಫೈರ್ಫಾಕ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಉಬುಂಟು ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ 3. ASC2 ಪದದ ವಿಸ್ತರಣೆಯು? ಆಪ್ಷನ್ 2, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್.
ಈ ಕೆಳಗಿನ ಮೆಮರಿಗಳಲ್ಲಿ ಅವುಗಳ ಸ್ಪೀಡನ್ನ ಆಧಾರದ ಮೇಲೆ ಸರಿಯಾದ ಆರೋಪಣೆ ಅನುಕ್ರಮಗಳನ್ನು ಆಯ್ಕೆ ಮಾಡಿ. ರಿಜಿಸ್ಟರ್, ಸಿಪಿಯು ಕ್ಯಾಚ್, ರ್ಯಾಮ್, HTT. ಆಪ್ಷನ್ 3. ಸಿಪಿಯುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಿದೆ? ಡೇಟಾ ಬಸ್ ದ್ವಿಮುಖವಾಗಿದೆ, ಕಂಟ್ರೋಲ್ ಬಸ್ ಏಕಮುಖಿಯಾಗಿದೆ, ಅಡ್ರೆಸ್ ಬಸ್ ದ್ವಿಮುಖವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 2, ಕೇವಲ ಎ ಮಾತ್ರ ಸರಿಯಿದೆ. ಫ್ಲ್ಯಾಶ್ ಅನ್ನು ಯೂನಿವರ್ಸಲ್ ಗೇಟ್ ಎಂದು ಕರೆಯುತ್ತಾರೆ. ಆಪ್ಷನ್ 2, ನ್ಯಾಂಡ್ ಗೇಟ್. ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಯಾಗಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಗೂಗಲ್ ಕ್ರೋಮ್. ಆಪ್ಷನ್ 3. ಈ ಕೆಳಗಿನವುಗಳಲ್ಲಿ ಯಾವುದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಆಗಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಪಾರ್ಸಿಂಗ್ ಮಾಡೆಲ್. ಆಪ್ಷನ್ 4. ಈ ಕೆಳಗಿನವುಗಳಲ್ಲಿ SQL ಎಂದರೆ ಆಪ್ಷನ್ 3, ಸ್ಟ್ರಕ್ಚರ್ ಡೈರಿ ಲ್ಯಾಂಗ್ವೇಜ್. ಒಂದು ನೆಟ್ವರ್ಕ್ನಲ್ಲಿ ಒಂದು ಕಂಪ್ಯೂಟರನ್ನು ಅನನ್ಯವಾಗಿ ಗುರುತಿಸಲು ಡ್ಯಾಶ್ ಅನ್ನು ಬಳಸುತ್ತಾರೆ. ಸರಿಯಾದ ಉತ್ತರ IP ಅಡ್ರೆಸ್. ಈ ಕೆಳಗಿನವುಗಳಲ್ಲಿ ಯಾವುದು ಸೆಕೆಂಡರಿ ಮೆಮರಿ ಅಲ್ಲ? ಸರಿಯಾದ ಉತ್ತರ ರ್ಯಾಮ್. ಇದು ಪ್ರೈಮರಿ ಮೆಮರಿ ಆಗಿದೆ. CPU ಡ್ಯಾಶ್ ಜೊತೆ ನೇರವಾಗಿ ಸಂವಹನ ನಡೆಯುತ್ತದೆ. ಮೇನ್ ಮೆಮರಿ. ಆಪ್ಷನ್ 1. ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಸರಿಯಾದುದನ್ನು ಆರಿಸಿ. ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಡಾಟಾ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್. ಆಪ್ಷನ್ 4 ABC ಮತ್ತು D. ಅದೇ ರೀತಿ ನಾನು ಈಗ ಕರೆಕ್ಷನ್ ಮಾಡಿ ಇನ್ನೊಂದು ಸಲ ಅಪ್ಲೋಡ್ ಮಾಡಿದ್ದೆ. ನಾನು ಕ್ಷಮೆ ಕೇಳ್ತೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿದರು ಅವರಿಗೆ ಇನ್ನೊಂದು ಸಲ ನಾನು ಥ್ಯಾಂಕ್ ಯು ಅಂತ ತಿಳಿಸ್ತೀನಿ. ಅದೇ ರೀತಿ ಯಾರಿಗಾದರೂ ಕ್ವಶನ್ ಪೇಪರ್ PDF ಬೇಕಾದರೆ ನೀವು ಕಮೆಂಟ್ ಮಾಡಿ, ನಾನು PDF ಮುಖಾಂತರ ನಿಮಗೆ ಕಳಿಸುತ್ತೇನೆ.